ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ಈಗ ಜೋಶ್ನಲ್ಲಿ ಬಂದು ಮತ ಚಲಾಯಿಸ್ತಾ ಇರುವಂತಹ ಮಂದಿ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ಗೆ ಮತದಾನವನ್ನ ಮಾಡ್ತಾ ಇದ್ದಾರೆ. ಇದರ ಜೊತೆಗೆ ಕುಟುಂಬ ಸಮೇತವಾಗಿ ಆಗಮಿಸಿ ಚರಂತಿಮಠ್ ಮತದಾನವನ್ನ ಮಾಡಿದ್ದಾರೆ. ಜೊತೆಗೆ ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವೋಟಿಂಗ್ ನಡೀತಾ ಇದೆ. ನಾರಾಯಣ ಸಾಬಾಂಟ್ಗೆ ಇಂದಲೂ ಕೂಡ ಈಗ ವೋಟಿಂಗ್ ನಡೆದಿದೆ. ಬಾಗಲಕೋಟೆ ಕ್ಷೇತ್ರದಲ್ಲಿ ಬಿರುಸಿನ ಮತದಾನ ನಡೀತಾ ಇದೆ. ಜೋಶ್ನಲ್ಲಿ ಬಂದು ಮತ ಚಲಾಯಿಸ್ತಾ ಇರುವಂತಹ ಮಂದಿ ಇನ್ನ ಬಿಜೆಪಿ ಅಭ್ಯರ್ಥಿ ವೀರಣ್ಣ ಚರಂತಿಮಠ್ ಮತದಾನವನ್ನ ಮಾಡೋದಕ್ಕೆ ಕುಟುಂಬ ಸಮೇತ ಆಗಮಿಸಿ ಚರಂತಿಮಠ್ ಅವರು ಮತದಾನವನ್ನ ಮಾಡ್ತಾ ಇದ್ದಾರೆ. ನಗರದ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವೋಟಿಂಗ್ ಅನ್ನ ಮಾಡಲಾಗ್ತಾ ಇದೆ. ನಾರಾಯಣ ಸಾಬಾಂಟ್ಗೆ ಇಂದಲೂ ಕೂಡ ವೋಟಿಂಗ್ ಆಗಿದೆ. ನಾರಾಯಣ ಸಾಬಾಂಟ್ಗೆ ರಾಜ್ಯಸಭಾ ಸದಸ್ಯರಾಗಿರುವುದು, ಹಾಗಾಗಿ ಇವರು ಕೂಡ ವೋಟಿಂಗ್ ಅನ್ನು ಮಾಡಿದ್ದಾರೆ. ಜೊತೆಗೆ ಮೇಟಿ ಪುತ್ರ ಮಲ್ಲಿಕಾರ್ಜುನ ಮೇಟಿ ಅವರು ಕೂಡ ಈಗ ವೋಟನ್ನು ಹಾಕಿದ್ದಾರೆ. ಚರಂತಿಮಠ್ ಮತದಾನದ ಕುಟುಂಬ ಸಮೇತವಾಗಿ ಆಗಮಿಸಿ ಚರಂತಿಮಠ್ ಅವರು ಮತದಾನವನ್ನ ಮಾಡಿದ್ದಾರೆ. ಗಮನಿಸ್ತಾ ಇದ್ದೀರಿ ದೃಶ್ಯಾವಳಿಗಳಲ್ಲಿ. ಜೊತೆಗೆ ರಾಜ್ಯಸಭಾ ಸದಸ್ಯರಾಗಿರುವಂತಹ ನಾರಾಯಣ ಸಾಬಾಂಟ್ಗೆ ಅವರು ಕೂಡ ಹಕ್ಕನ್ನು ಚಲಾಯಿಸಿದ್ದಾರೆ. ಜೊತೆಗೆ ಮೇಟಿ ಪುತ್ರ ಮಲ್ಲಿಕಾರ್ಜುನ್ ಮೇಟಿಯಿಂದಲೂ ಕೂಡ ಈಗ ಹಕ್ಕು ಚಲಾವಣೆಯಾಗಿದೆ. ದೃಶ್ಯಾವಳಿಗಳಲ್ಲಿ ಗಮನಿಸ್ತಾ ಇದ್ದೀರಿ. ಇದು ಬಾಗಲಕೋಟೆ ಕ್ಷೇತ್ರದ ಬಿರುಸಿನ ಮತದಾನದ ಈ ಒಂದು ಮತವನ್ನ ಹಾಕ್ತಾ ಇದ್ದಾರೆ ಕುಟುಂಬದ ಸಮೇತ. ಆ್ಯಂಡ್ ಇಲ್ಲಿ ಮತವನ್ನ ಹಾಕೋದಕ್ಕೆ ಬಲು ಜೋಶ್ನಲ್ಲಿ ಮತಪ್ರಭುಗಳು ಕೂಡ ಆಗಮಿಸ್ತಾ ಇದ್ದಾರೆ. ಹಾಗೆ ಜೋಶ್ನಲ್ಲಿ ಬಂದು ಮತವನ್ನ ಚಲಾಯಿಸ್ತಾ ಇದ್ದಾರೆ ಮಂದಿ, ಅವ್ರನ್ನ ಕೂಡ ನೀವು ಗಮನಿಸ್ತಾ ಇದ್ದೀರಾ. ಆ್ಯಂಡ್ ಈಗ ಚರಂತಿಮಠ್ ಅವ್ರ ಕುಟುಂಬ ಇತ್ತು, ಆ ಕುಟುಂಬ ಬಂದು ಈಗ ಹಕ್ಕನ್ನ ಚಲಾಯಿಸ್ತಾ ಇರೋದನ್ನು ಕೂಡ ನೋಡ್ತಾ ಇದ್ದೀರಾ. ಇದ್ರ ಜೊತೆಗೆ ನಗರದಲ್ಲಿ ಸರ್ಕಾರಿ ಪ್ರಾಥಮಿಕ ಶಾಲೆಯಲ್ಲಿ ವೋಟಿಂಗ್ ನಡೀತಾ ಇರೋದು. ಹಾಗಾಗಿ ರಾಜ್ಯಸಭಾ ಸದಸ್ಯರಿದ್ದಾರೆ ನಾರಾಯಣ ಸಾಬಾಂಟ್ಗೆ ಅವರು ಕೂಡ ಬಂದು ತಮ್ಮ ಹಕ್ಕನ್ನು ಚಲಾಯಿಸ್ತಾ ಇದ್ದಾರೆ. ಜೊತೆಗೆ ಮೇಟಿ ಪುತ್ರ ಮಲ್ಲಿಕಾರ್ಜುನ ಮೇಟಿಯಿಂದಲೂ ಕೂಡ ಹಕ್ಕು ಚಲಾವಣೆ ಆಗ್ತಾ ಇರೋದು, ಬಂದು ಮತದಾನವನ್ನು ಹಾಕಿದ್ದಾರೆ. ಜೊತೆಗೆ ಚರಂತಿಮಠ್ ಅವರು ಈಗ ತಮ್ಮ ಅಭ್ಯರ್ಥಿ ಚರಂತಿಮಠ್ ಈಗ ಅವರೇ ನಿಂತಿರೋದ್ರಿಂದ ಅವರಿಗೆ ಮೊದಲ ವೋಟನ್ನು ಹೊತ್ಕೊಂಡ ನಂತರ ಎಲ್ಲರೂ ಕೂಡ ಈಗ ಮತದಾನವನ್ನ ಮಾಡ್ತಾ ಇದ್ದಾರೆ. ಅದನ್ನು ಗಮನಿಸ್ತಾ ಇದ್ದೀರಾ ದೃಶ್ಯಾವಳಿ. ಅಂದ್ರೆ ಈಗ ಬಾಗಲಕೋಟೆಯಲ್ಲಿ ಬಿಜೆಪಿಗೆ ಚರಂತಿಮಠ್ ಅವರಿಗೆ ಈಗ ಓಟನ್ನು ಅವರ ಕುಟುಂಬದವರು ಹಾಕ್ತಾ ಇದ್ರು. ಜೊತೆಗೆ ರಾಜ್ಯಸಭಾ ಸದಸ್ಯರು ಕೂಡ ವೋಟನ್ನು ಹಾಕಿದ್ದಾರೆ. ಇದ್ರ ಜೊತೆಗೆ HY ಮೇಟಿ ಇದ್ದಾರೆ, ಅವರ ಪುತ್ರ ಮಲ್ಲಿಕಾರ್ಜುನ ಮೇಟಿಯವರು ಇವತ್ತು ಬಂದು ಈ ಒಂದು ಮತಗಟ್ಟೆಯಲ್ಲಿ ನಿಂತು ಚರಂತಿಮಠ್ ಅಂದ್ರೆ ಬಿಜೆಪಿ ಚರಂತಿಮಠ್ ಅವರು ಅಭ್ಯರ್ಥಿ ಆಗಿರೋದು. ಸೊ ಹಾಗಾಗಿ ಚರಂತಿಮಠ್ಗೆ ವೋಟನ್ನು ಒತ್ತಿದ್ದಾರೆ. ಮೇಡಮ್ ಅವ್ರು ಬರ್ತಾರೆ, ಹೊರಗಡೆ ತಗೊಳ್ಳಿ ಸರ್, ಹೊರಗಡೆ ತಗೊಳ್ತಾರ ಅವ್ರು ಬರ್ತಾರೆ, ಹೊರಗಡೆ ತಗೊಳ್ಳೋಣ ಸರ್, ಹೊರಗಡೆ ತಗೊಳ್ಳೋಣ ಅಲ್ಲಿ ಬಿಡಿ, ದಾರಿ ಬಿಡ್ರಿ ಹೊರಗಡೆ ತಗೊಳ್ಳೋಣ ಮೇಡಮ್ ಅವ್ರು ಬರ್ತಾರೆ, ಹೊರಗಡೆ ತಗೊಳ್ಳಿ ಸರ್, ಹೊರಗಡೆ ತಗೊಳ್ತಾರ ಅವ್ರು ಬರ್ತಾರೆ, ಹೊರಗಡೆ ತಗೊಳ್ಳೋಣ ಸರ್, ಹೊರಗಡೆ ತಗೊಳ್ಳೋಣ ಅಲ್ಲಿ ಬಿಡಿ, ದಾರಿ ಬಿಡ್ರಿ ಮೇಡಮ್ ಅವ್ರು ಬರ್ತಾರೆ, ಹೊರಗಡೆ ತಗೊಳ್ಳಿ ಸರ್, ಹೊರಗಡೆ ತಗೊಳ್ತಾರ ಅವ್ರು ಬರ್ತಾರೆ, ಹೊರಗಡೆ ತಗೊಳ್ಳೋಣ ಸರ್, ಹೊರಗಡೆ ತಗೊಳ್ಳೋಣ ಅಲ್ಲಿ ಬಿಡಿ. ಪಾಪದ ದುಡ್ಡು ಪುಣ್ಯದ ಕೆಲಸಕ್ಕೆ ಬಳಸಿಕೊಳ್ಳಲು ಮತದಾರರ ನಿರ್ಧಾರ. ಬಿಜೆಪಿ ಪಕ್ಷದ ಗೆಲುವು ಖಚಿತ ಅಂತ ವಿಶ್ವಾಸಪಡಿಸಿದ್ದಾರೆ ವೀರಣ್ಣ. ಮತದಾನ ಬಳಿಕ ಮಾಧ್ಯಮಗಳಿಗೆ ಹೇಳಿಕೆ ನೀಡಿದ್ದಾರೆ ಚರಂತಿಮಠ್. ಪ್ರಧಾನಮಂತ್ರಿ ಅವರ ಅಭಿವೃದ್ಧಿಗೆ ಕೈವಲ ಪಡಿಸಲು ಎಲ್ಲರ ಬೆಂಬಲ ಬೇಕಾಗಿದೆ. ಗ್ರಾಮೀಣ ಪ್ರದೇಶಗಳಲ್ಲಿ ಸೇರಿದಂತೆ ನಗರ ಪ್ರದೇಶಗಳಲ್ಲೂ ಬೆಂಬಲ ಇದೆ. 100ಕ್ಕೆ 100ರಷ್ಟು ಬಿಜೆಪಿ ಪಕ್ಷ ಗೆಲ್ಲೋದು ಖಚಿತ ಅಂತ ವಿಶ್ವಾಸ ವ್ಯಕ್ತಪಡಿಸಿದ್ದಾರೆ. ಪಾಪದ ದುಡ್ಡು ಪುಣ್ಯದ ಕೆಲಸಕ್ಕೆ ಬಳಸಿಕೊಳ್ಳಲು ಮತದಾರರ ನಿರ್ಧಾರ ಅಂತೇಳಿ ಬಿಜೆಪಿ ಪಕ್ಷದ ಗೆಲುವು ಖಚಿತ ಆಗುತ್ತೆ ಅಂತ ವೀರಣ್ಣ ಚರಂತಿಮಠ್ ಅವರು ಇವಾಗ ಹೇಳಿರೋದು. ಇನ್ನು ಮತದಾನದ ಬಳಿಕ ಮಾಧ್ಯಮಗಳ ಜೊತೆ ಮಾತನಾಡಿದ್ದಾರೆ.
ಈ ಪಾಪದ ದುಡ್ಡು ಯಾವ ಪುಣ್ಯದ ಕೆಲಸಕ್ಕೆ ಬಳಸಿಕೊಳ್ತಾರೆ ಮತದಾರರು ನಿರ್ಧಾರವನ್ನ ಮಾಡ್ತಾರೆ. ಬಿಜೆಪಿ ಪಕ್ಷದ ಗೆಲುವು ಖಚಿತ ಆಗುತ್ತೆ ಅಂತೇಳಿ ತಮ್ಮ ವಿಶ್ವಾಸವನ್ನ ಹೊರಹಾಕಿದ್ದಾರೆ ಚರಂತಿಮಠಿ. ಮಾಡಬೇಕು ಈಗಾಗಲೇ ಪ್ರಯತ್ನ ಮಾಡಿದ್ದೇವೆ. ನಗರ ಪ್ರದೇಶದಲ್ಲಿ ನಾನು ಬೆಳಗ್ಗೆ 8 ಗಂಟೆಯಿಂದ ಎಲ್ಲ ಬೂತ್ಗಳಿಗೆ ವಿಸಿಟ್ ಕೊಡ್ತಾ ಇದ್ದೀನಿ. ಎಲ್ಲ ಉತ್ಸಾಹದಿಂದ ಜನ ಮತದಾನಕ್ಕೆ ಬರ್ತಾ ಇದ್ದಾರೆ. ನಾನು ಮತದಾರರಿಗೆ ಒಂದೇ ಒಂದು ವಿನಂತಿಯನ್ನು ಮಾಡಿಕೊಡ್ತೀನಿ. ನಿಮ್ಮ ಅಮೂಲ್ಯವಾದ ಮತ ಅದನ್ನು ಬೇಗನೆ ಅತಿ ಹೆಚ್ಚು ಸಂಖ್ಯೆಯಲ್ಲಿ ಹೋಗಿ ನೀವು ಮತದಾನ ಮಾಡಿ. ಹೆಚ್ಚು ಸಂಖ್ಯೆಯಲ್ಲಿ ಮತದಾನ ಮಾಡಿದಷ್ಟು ಕೂಡ ಭಾರತೀಯ ಜನತಾ ಪಕ್ಷ ಇಲ್ಲಿ ಗೆಲ್ಲೋದಕ್ಕೆ ಅವಕಾಶ ಹೆಚ್ಚಿರ್ತದೆ, ಅಂತರ ಜಾಸ್ತಿ ಆಗ್ತದೆ. ನೀವು ದಯವಿಟ್ಟು ಎಲ್ಲ ಮತದಾರರು ಇವತ್ತಿನ ದಿನ ಯಾವುದೇ ಕೆಲಸ ಇದ್ರೂ ಬಿಟ್ಟು ಮೊದಲು ಮತದಾನವನ್ನು ಮಾಡಬೇಕು ಅಂತ ಹೇಳಿ ನಾನು ವಿನಂತಿಯನ್ನು ಮಾಡ್ತೀನಿ. ಕಳೆದ ಸಾರಿ ಕಡಿಮೆ ಆಗಿತ್ತು ಸರ್ ಸಿಟಿ, ಕಳೆದ ಸಾರಿ ಎಲೆಕ್ಷನ್ದಲ್ಲಿ. ಈ ಸಾರಿ ತುಂಬ ಜಾಸ್ತಿ ಮಾಡಬೇಕು ಅಂತ ನಾವು ಈಗಾಗಲೇ ಪ್ರಯತ್ನ ಮಾಡಿದ್ದೇವೆ. ಇವತ್ತೂ ಕೂಡ ನಮ್ಮ ಎಲ್ಲ ಬೂತ್ ಅಧ್ಯಕ್ಷರು, BLA2ಗಳು, ನಮ್ಮ ಪದಾಧಿಕಾರಿಗಳು, ಕಾರ್ಯಕರ್ತರು ಅತಿ ಉತ್ಸಾಹದಿಂದ ಅವ್ರನ್ನೆಲ್ಲ ಕರ್ಕೊಂಡ್ಬಂದು ಮತದಾನ ಮಾಡಿಸ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ. ಈ ಸಾರಿ ಹೆಚ್ಚು ಮತದಾನ ಆಗಬಹುದು ಅನ್ನುವಂಥ ನಿರೀಕ್ಷೆಯಲ್ಲಿ ನಾವು ಇದ್ದೇವೆ. ಸರ್ ಎಲ್ಲರೂ ಸಮಸ್ಯೆ ಆಗಿರೋದು ಸರ್ ನಿಮಗೆ? ಸದ್ಯಕ್ಕಂತೂ ಯಾವ ಸಮಸ್ಯೆ ಇಲ್ಲ. ಕೆಲವರಿಗೆ ವಯಸ್ಸಾದವರಿಗೆ 2 ವೀಲರ್ ಮೇಲೆ ಹೋಗಕ್ಕೆ ಅವಕಾಶ ಕೊಡ್ತಾ ಇಲ್ಲ ಅಂತಾರೆ. ನಾನು ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ, ಅವರಿಗೆ ಅಲ್ಲಿ ಕೊಡ್ರಿ ಕಳಿಸ್ರಿ ಅಂತ. ಮೊಬೈಲ್ ಬಿಡ್ತಾ ಇಲ್ಲ, ಕಿಮ್ಮತ್ತಿನ ಮೊಬೈಲ್ಗಳಿರ್ತಾವೆ. ಆ ಮೊಬೈಲನ್ನು ಅದರಲ್ಲಿ ಆಧಾರ್ ಕಾರ್ಡು, ಅವರ ID ಕಾರ್ಡು ಅದರಲ್ಲೇ ಇರ್ತಾವೆ. ಅದನ್ನು ಅವ್ರಿಗೆ ತೋರ್ಸಾಕಾದರೂ ಒಯ್ಬೇಕಲ್ಲ, ಅದಕ್ಕಾಗಿ ಅದನ್ನು ಅಲೋ ಮಾಡ್ತಾ ಇರಲಿಲ್ಲ. ನಾನು ಅಧಿಕಾರಿಗಳ ಜೊತೆ ಮಾತಾಡಿದ್ದೀನಿ. ಅವರಿಗೆ ಪೋಲಿಂಗ್ ಆಫೀಸರ್ ಹತ್ರ ಅದನ್ನು ತೋರಿಸಿ ಅವ್ರ ಟೇಬಲ್ ಮೇಲೆ ಇಟ್ಟು ಒಳಗಡೆ ಮತ ಹಾಕಿ ವಾಪಸ್ ಹೋಗುವಾಗ ತೊಗೊಂಡು ಹೋಗೋದಕ್ಕೆ ಅವಕಾಶ ಮಾಡಿಕೊಡು ಅಂತ ಹೇಳಿದ್ದೇನೆ. ನಗರ ಪ್ರದೇಶದಲ್ಲಿ ನಾನು ಬೆಳಗ್ಗೆ